ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೇವೆ. ಹೊಸ ವರ್ಷದ ಶುಭಾಶಯಗಳು ಫ್ರೆಂಡ್ಸ್. ನಿಮಗೆ ದೇವರು ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ನಿಮಗೆ. ಹಾಗೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ತಿಂಡಿಗೆ ದೋಸೆ ಮಾಡ್ತಾ ಇದ್ದೀನಿ. ಬನ್ನಿ ಯಾವ ರೀತಿ ಇದೆ ಅಂತ ನೋಡ್ಕೊಂಬರೋಣ. ನಾನು ಬೆಳಗ್ಗೆ ಆಲೂಗಡ್ಡೆ ಪಲ್ಯ ಮತ್ತು ಕೊಬ್ಬರಿ ಚಟ್ನಿ ಮಾಡಿದ್ದೆ ದೋಸೆ ಜೊತೆಗೆ. ಇವಾಗ ಮಗಳು ಸ್ಕೂಲಿಗೆ ಹೋಗ್ತಿದ್ದಾಳೆ. ಬಾಕ್ಸ್ ಕಟ್ಟಲಿಕ್ಕೆ ದೋಸೆನ ಮಾಡ್ತಾಯಿದ್ದೀನಿ. ರಾಹುಲು ಮತ್ತು ಗೌತಮಿ ಇಬ್ಬರು ಹೋಗ್ತಾರೆ. ಅವರಿಬ್ಬರಿಗೂ ಬೆಳಿಗ್ಗೆನೇ ಮಾಡಿಕೊಡ್ಬೇಕು. ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇದು ಬಾಕ್ಸ್ ಕಟ್ಟಲಿಕ್ಕೆ ಮಾಡ್ತಾಯಿರೋದು. ಹಾಗೆ ಬೆಳಿಗ್ಗೆ ದೋಸೆ ಮಾಡಿದ್ದು ಮಧ್ಯಾಹ್ನಕ್ಕೆ ಮಜ್ಜಿಗೆ ಸಾಂಬಾರು ಮಾಡ್ತಾಯಿದ್ದೀನಿ ಅನ್ನದ ಜೊತೆಗೆ. ನಾನಿಲ್ಲಿ ಒಂದು ಪಾತ್ರೆಗೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ, ಜೀರಿಗೆ, ಹಾಗೆ ಒಂದು ಒಣಮೆಣಸಿಕಾಯಿ, ಕರಿಬೇವು ಮತ್ತು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಇವೆಲ್ಲ ಹಾಕಿ ಮಜ್ಜಿಗೆ ಸಾರನ್ನು ಮಾಡಿದ್ದೆ. ತುಂಬಾ ಚೆನ್ನಾಗಿತ್ತು. ಅನ್ನದ ಜೊತೆಗೆ, ಮುದ್ದೆ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ನಮಗೂ ಸಪೋರ್ಟ್ ಮಾಡಿ, ನಮ್ಮ ವಿಡಿಯೋನು ನೋಡಿ ಫ್ರೆಂಡ್ಸ್. ನಮಗೂ ಸಹಾಯ ಆಗುತ್ತೆ. ನಮ್ಮಂಥವರಿಗೂ ಬೆಳೆಸಿ ಹರಿಸಿ ಅಂತ ಕೇಳ್ಕೊಳ್ತೇನೆ ಫ್ರೆಂಡ್ಸ್. ನಮಗೂ ಸಹಾಯ ಮಾಡಿ, ನಾವು ಕೂಡ ಮುಂದೆ ಬರ್ತೇವೆ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಿದ್ದೇನೆ ಫ್ರೆಂಡ್ಸ್. ಇವಾಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಸಿಮೆಣಸಿಕಾಯಿ ಹಾಕಿ. ಇವಾಗ ಇದಕ್ಕೆ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಮಾತಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಆದರೂ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಜಜ್ಜಿರುವಂಥ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಸ್ವಲ್ಪ ಹೊತ್ತು 1 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಇದಕ್ಕೆ ಸ್ವಲ್ಪ ಅರಶಿನವನ್ನು ಹಾಕ್ಕೊಳ್ತಾ ಇದ್ದೀನಿ. ಅರಶಿನ ಬದಲಿಗೂ ಹಾಗೆ ಮಾಡ್ಕೋಬೋದು. ಅರಶಿನ ಹಾಕಿದ್ರೆ ಕಲರ್ಫುಲ್ಲಾಗಿ ಇರುತ್ತೆ. ಹಾಗಾಗಿ ನಾನು ಅರಶಿನವನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದಾಗಿದೆ. ನಾನು ಅರ್ಧ ಲೀಟ್ರಷ್ಟು ಮೊಸರನ್ನ ತೊಗೊಂಡಿದ್ದೀನಿ. ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಗಟ್ಟಿಯಾಗಿದ್ದರೆ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಕಡಿಮೆ ಅನಿಸಿದರೆ ಇನ್ನೊಂದು ಸ್ವಲ್ಪ ಉಪ್ಪನ್ನು ಹಾಕ್ಕೋಬಹುದು. ಇವಾಗ ಮಜ್ಜಿಗೆ ಸಾರು ರೆಡಿಯಾಗಿದೆ. ತುಂಬಾ ಚೆನ್ನಾಗಿತ್ತು. ನಾನಿಲ್ಲಿ ಅನ್ನವನ್ನು ಮಾಡಿಟ್ಟಿದ್ದೀನಿ ಮೊದಲೇ. ಇವಾಗ ಊಟಕ್ಕೆ ಅನ್ನ ಮತ್ತು ಮಜ್ಜಿಗೆ ಸಾಂಬಾರನ್ನು ಹಾಕ್ಕೊಳ್ಳೋಣ. ಇವಾಗ ಊಟ ಮಾಡಿದ್ದಾಗಿದೆ. ಬಟ್ಟೆ ಮರ್ಚೋವಿದ್ವು ಸ್ವಲ್ಪ, ಹಾಗಾಗಿ ನಾನಿಲ್ಲಿ ಬಟ್ಟೆನ ಮರೆಸ್ತಾ ಇದ್ದೀನಿ. ಬಟ್ಟೆ ಮರ್ಚಿಬಿಟ್ಟು ಅಲ್ಲಲ್ಲಿ ಇಟ್ಬಿಟ್ರೆ ಕೆಲಸ ಮುಗಿಯುತ್ತೆ, ಅರ್ಧ ಕೆಲಸ ಮುಗಿಯುತ್ತೆ. ಬಟ್ಟೆ ಮರ್ಚೋದು ಒಗೆಯೋದೇ ಒಂದು ಕೆಲಸ ಆಗುತ್ತೆ ಹೆಣ್ಮಕ್ಳಿಗೆ. ಹಾಗಾಗಿ ನಾನು ಬಟ್ಟೆ ಎಲ್ಲ ಮರ್ಚಿಬಿಟ್ಟು ಅದರ ಜಾಗಕ್ಕೆ ಇಟ್ಬಿಡ್ತೀನಿ.
ಇವಾಗ ಬಟ್ಟೆ ಮರ್ಚೋದೆಲ್ಲ ಆಗಿದೆ. ಇದಾದಮೇಲೆ ಜೋಳನ ನೋಡಿ ಒಂದೆರಡು ಸತಿ ನೀರಲ್ಲಿ ತೊಳೆದು ಒಣಗಿಸಿ ಈ ಥರ ಚಪ್ಪರಿಸಿ ಬಾಕ್ಸಿಗೆ ಹಾಕ್ಕೊಂಡಿದ್ದೀನಿ. ತೊಳೆದು ಹಾಕ್ಕೊಂಡ್ರೆ ಅದರಲ್ಲಿರೋ ಧೂಳ ಎಲ್ಲ ಹೋಗಿರುತ್ತೆ. ಹಾಗೆ ಪುಡಿಯನ್ನು ಹಾಕಿರ್ತಾರೆ, ಅದಕ್ಕೆ ನಾನು ತೊಳೆದು ನೀಟಾಗಿ ಒಣಗಿಸಿ ಹಿಟ್ಟನ್ನು ಹಾಕಿಸ್ತೀನಿ. ಹಾಗೆ ರಾಗಿ ಕೂಡ ಇದನ್ನು ಕ್ಲೀನ್ ಮಾಡಿಸ್ಕೊಂಬಂದಿದ್ರು, ಅದನ್ನೇ ಸ್ವಲ್ಪ ಚಪ್ಪರಿಸಿ ಬಾಕ್ಸಿಗೆ ಹಾಕ್ಕೊಂಡಿದ್ದೀನಿ ಹಿಟ್ಟನ್ನು ಹಾಕಿಸ್ಲಿಕ್ಕೆ. ಹಾಗೆ ಈ ಕಡೆ ರಾಹುಲ್ ಟಿ ವಿ ನೋಡ್ತಿದ್ದಾನೆ, ಪೊಕಿಮಾನು ಯಾವುದೋ ನೋಡ್ತಿದ್ದಾನೆ. ಟೈಮ್ ಬಂದು ಇವಾಗ 6 ಗಂಟೆ ಆಗಿದೆ. ನಾವು ಸಾಯಂಕಾಲ ರಾತ್ರಿ ಹೊರಗಡೆ ಹೋಗಿದ್ವಿ, ಊಟಕ್ಕೆ ಅಂತ ಹೊರಗಡೆ ಹೋಗಿದ್ವಿ. ಅಲ್ಲಿ ಎಗ್ ಕರಿ ಮತ್ತು ರೋಟಿ, ಜೀರಾ ರೈಸು, ಗೋಬಿ ಹಾಗೆ ಮಶ್ರೂಮ್ ಮಸಾಲ ಎಲ್ಲ ತಗೊಂಡಿದ್ವಿ ಊಟ ಮಾಡಲಿಕ್ಕೆ ಅಂತ. ನೋಡಿ, ರಾಹುಲ್ ಗೋಬಿ ತಿಂತಿದ್ದಾನೆ. ಕೊನೆಗೆ ಊಟ ಮಾಡೋದೆಲ್ಲ ಆಗಿದೆ. ಅವನು ಗೋಬಿ ಬೇಕು ಅಂತ ಅಂದಿದ್ದಕ್ಕೆ ಗೋಬಿ ತಿಂತಾ ಇದ್ದಾನೆ. ನಮ್ಮದೆಲ್ಲ ಊಟ ಮುಗೀತು, ಅವನು ಗೋಬಿ ತಿಂತಾ ಇದ್ದ. ಇದು ನಾನು, ಇವನು ನನ್ನ ಮಗ ರಾಹುಲು. ಊಟ ಆದಮೇಲೆ ಒಂದು ವಿಡಿಯೋ ಇತ್ತು ನಮ್ಮ ಹೊಲದ್ದು, ಅದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ಅಡಿಕೆ ತೋಟ ಮಾಡಿರೋದು. ನಾವು ಹೋಗಿದ್ದು ಒಂದು ವಿಡಿಯೋ ಮಾಡ್ಕೊಂಬಂದಿದ್ದೆ, ಹಾಗಾಗಿ ಅದನ್ನು ಕೂಡ ಶೇರ್ ಮಾಡಿಕೊಂಡೆ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್